ಬಿಗ್ ಬಾಸ್ನಿಂದ ಹೊರಬಂದ ನಂತರ ಕ್ರೇಜು ಅದು ಯಾವ ಕ್ರೇಜ್ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಕ್ರೇಜು. ಇವರಿಬ್ಬರು ಎಲ್ಲ ಕಡೆ ಟ್ಯಾಟೂನಲ್ಲೂ ಕ್ರೇಜು, ಆಟೋದಲ್ಲೂ ಕ್ರೇಜು, ಫೋಟೋದಲ್ಲೂ ಕೂಡ ಇವರಿಬ್ಬರ ಕ್ರೇಜು. ಈಗೊಂದು ಕ್ರೇಜ್ ಶುರುವಾಗಿದೆ ಕಣ್ರಿ. ಅದೇನು ಅಲ್ಲ, ಹೋಟೆಲ್ನಲ್ಲಿ ಗಿಲ್ಲಿ ಕಾವ್ಯ ಕ್ರೇಜ್. ಅದೇನು ಅಂತ ನೋಡೋಣ ಬನ್ನಿ. ಬಿಗ್ ಬಾಸ್ ಮನೆಯೊಳಗಿದ್ದಾಗ ಒಂಥರ ಕ್ರೇಜ್ ಆದರೆ ಗಿಲ್ಲಿ ಬಿಗ್ ಬಾಸ್ನಿಂದ ಹೊರಗೆ ಬಂದಾಗ ಸಾಲು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ದೊಡ್ಡಬಳ್ಳಾಪುರದಲ್ಲಿ ಸೀರೆ ಫ್ಯಾಷನ್ನಲ್ಲೂ ಕೂಡ ಬಿಟ್ಟಿಲ್ಲ ಕಣ್ರಿ. ಅಲ್ಲಿಯೂ ಕೂಡ ಅವರಿಗೆ ಸನ್ಮಾನ. ಅವರು ಹೋದಲ್ಲೆಲ್ಲ ಕೂಡ ಅಭಿಮಾನಿ ವರ್ಗದವರು ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಗಿಲ್ಲಿ ಕ್ರೇಜು ಜೊತೆಗೆ ಕಾವ್ಯ ಕ್ರೇಜು ಕೂಡ ಬೆಳೀತಾನೆ ಸಾಗಿದೆ. ಬಂಧುಗಳೇ, ಈ ಒಂದು ಕ್ರೇಜು ಎಷ್ಟರ ಮಟ್ಟಿಗಿದೆ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಅವರ ಟ್ಯಾಟೂನ ಹೆಚ್ಚು ಜನ ಹಾಕಿಸ್ಕೊಳ್ತಾ ಇದ್ದಾರೆ. ಹೆಚ್ಚು ಕಡೆ ಸಂಭ್ರಮಿಸ್ತಾ ಇದ್ದಾರೆ. ಹೆಚ್ಚು ಅಭಿಮಾನಿಗಳು ಗಿಲ್ಲಿ ಟ್ಯಾಟೂನ ಎದೆ ಮೇಲೆ, ಕೈ ಮೇಲೆ, ಮೊಣಕೈ ಮೇಲೆ ಹಾಕ್ಸ್ಕೊತಿದ್ದಾರೆ. ಇನ್ನು ಎರಡೂ ಕಡೆ ಹಾಕ್ಸ್ಕೊಂಡಿದ್ದಾರೆ. ಒಂದು ಕಡೆ ಗಿಲ್ಲಿ, ಒಂದು ಕಡೆ ಕಾವ್ಯ. ಇವರಿಬ್ಬರ ಕ್ರೇಜು ಮುಗಿಲು ಮುಟ್ಟಿದೆ. ಗಿಲ್ಲಿ ಹೋದಲ್ಲೆಲ್ಲ ರೋಡುಗಳು ಬ್ಲಾಕ್ ಆಗ್ತಾ ಇದೆ. ಅವರಿಗೆ ಸೆಕ್ಯೂರಿಟಿ ಬೇರೆ. ಈಗ ಗಿಲ್ಲಿಯ ಹವಾದ ಜೊತೆಯಲ್ಲಿ ಮತ್ತೊಂದು ಕ್ರೇಜ್ ಕೂಡ ಕ್ರಿಯೇಟ್ ಆಗಿದೆ. ಬಂಧುಗಳೇ, ಗಿಲ್ಲಿ ಮತ್ತು ಕಾವ್ಯರ ಇಷ್ಟೊಂದು ಕ್ರೇಜ್ಗೆ ಕಾರಣ ಏನಪ್ಪ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅವರ ಮುಗ್ಧತೆ, ಅವರಿಬ್ಬರು ಬಿಗ್ ಬಾಸ್ನಲ್ಲಿ ನಮ್ಮೆಲ್ಲರನ್ನ ಮನರಂಜಿಸಿದ್ದು, ಇದೆಲ್ಲ ಒಟ್ಟಾಗಿ ಅಭಿಮಾನದ ಹೊಳೆಯ ಹರಿದು ಬರ್ತಾ ಇದೆ. ಈಗ ಮತ್ತೊಂದು ಕ್ರೇಜ್ ಏನಪ್ಪ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಯೊಬ್ಬರು ಏನು ಮಾಡಿದ್ದಾರೆ ಅಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ, ಊಟ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಒಂದು ಹೋಟೆಲಲ್ಲಿ ಅತ್ಯುತ್ತಮ ಖಾದ್ಯಗಳು ದೊರೆಯುತ್ತವೆ ಅಂದರೆ ಅಲ್ಲಿಗೆ ಜನ ಮುಗಿಬಿದ್ದು ಹೋಗಿ ತಿನ್ನೋದು ವಾಡಿಕೆ. ಹಾಗೆಯೇ ಈ ಒಂದು ಕ್ರೇಜ್ನ ಅರಿತ ಒಬ್ಬ ಅಭಿಮಾನಿ ಗಿಲ್ಲಿ ಮತ್ತು ಕಾವ್ಯ ಹೆಸರಿನಲ್ಲಿ ಹೋಟೆಲೊಂದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೌದು ಕಣ್ರಿ ಬಂಧುಗಳೇ, ಅವರು ಹೋಟೆಲ್ಗೆ ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಗಿಲ್ಲಿ ಕಾವ್ಯ ಹೋಟೆಲ್. ಈಗ ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳಲ್ಲಿಗೆ ಹೋಗ್ತಾರಾ, ತಿಂತಾರಾ ನೋಡೋಣ. ಬಂಧುಗಳೇ, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಗಿಲ್ಲಿ ಅಭಿಮಾನಿಗಳ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಬಂಧುಗಳೇ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಕೂಡ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು.